SIT ರಚನೆಯಲ್ಲಿಯೂ ಕೂಡ ಅವರೇ ಬಯಸಿದಂತ, ಅವರೇ ಅಪೇಕ್ಷೆ ಪಟ್ಟಂತಹ ವ್ಯಕ್ತಿಯನ್ನೇ ಪ್ರಮುಖರನ್ನಾಗಿ SIT ತಂಡದ ರಚನೆಗೆ, SIT ತಂಡದ ತನಿಖಾ ತಂಡಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿದರು. 3923 ಪುಟಗಳ ತನಿಖಾ ವರದಿಯನ್ನು ತಯಾರು ಮಾಡಿ ಅದನ್ನು ಕೋರ್ಟಿಗೆ ಕೊಟ್ಟಿದೆ. ಇನ್ನೊಂದು ತಂಡ, ಏನು ಷಡ್ಯಂತ್ರದ ತಂಡಗಳಿದೆ, ಅವರನ್ನು ತನಿಖೆಗೆ ಕೇಳಿದಾಗ ತನಿಖೆಯ ಬಗ್ಗೆ 9-10 ಸಿಟ್ಟಿಂಗ್ ಆಗಿದೆ, ಮತ್ತೆ ಬರ್ಲಿಕ್ಕೆ ಆಗುದಿಲ್ಲ, ಮಾನಸಿಕ ಕಿರುಕುಳ ಕೊಡ್ತಾರೆ ಅಂತ ಹೇಳುವಂತ ಬೇರೆ ಬೇರೆ ಆಯಾಮಗಳಲ್ಲಿ ಅವರೇ ಆಯ್ಕೆ ಮಾಡಿದಂತ, ಅವರೇ ಸಂತೋಷ ಪಟ್ಟಂತ ಅವರ ತನಿಖಾ ತಂಡದ ಬಗ್ಗೆ ಅಪಸ್ವರಗಳನ್ನು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಸಂಶಯ ಬರ್ತಾ ಇದೆ. ಪಾಪದವನಿಗೆ ಒಂದು ಕಾನೂನು, ದೊಡ್ಡವನಿಗೆ ಒಂದು ಕಾನೂನು, ಷಡ್ಯಂತರಿಗೆ ಒಂದು ಕಾನೂನು, ಪ್ರಭಾವಿಗೆ ಒಂದು ಕಾನೂನು, ಎಲ್ಲಿಯೋ ಸಂಶಯದ ಸುಳಿಗಳು ಕಾಣ್ತಾ ಇದೆ. ತನಿಖೆಗಳು ಷಡ್ಯಂತರದ ಭಾಗವಾಗಿ ತನಿಖೆಗಳು ಆಗ್ತಾ ಇಲ್ಲ ಅಂತ ಹೇಳುವಾಗ ಎಲ್ಲಿಯೋ ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಕಾಣ್ತಾ ಇದೆ. ಮತ್ತು ಈ ವಿಷಯದಲ್ಲಿ SIT ಕೂಡ ಮೌನವಾಗಿದೆ ಅಂತ ಹೇಳಿದ್ರೆ ಅದು ಕೂಡ ನಮಗೆ ಸಂಶಯ ಬರ್ತಾ ಇದೆ. ನಾವು ಎಲ್ಲಿಯೂ SITಯ ತನಿಖಾ ವರದಿಯನ್ನು ಕೊಡಿ ಅಂತ ನಾವು ಕೇಳಲಿಲ್ಲ, ಅವರುಗಳು ಕೇಳಿದ್ದಾರೆ. ಹಾಗಾದ್ರೆ ಅವರಿಗೆ ಇದರಲ್ಲಿ ಸಂಶಯ ಇದೆಯಾ? ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಮಾಡಿದವರು ನೀಲಕಂಠ ಜೊತೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮತ್ತು ಪೂಜ್ಯ ಕಾವಂದರ ಬಗ್ಗೆ ಸುಮಾರು 12 ವರ್ಷದಿಂದ ವಿವಿಧ ರೀತಿಯ ಅಪಪ್ರಚಾರಗಳ ಮೂಲಕ ಕ್ಷೇತ್ರದ ಒಂದು ಖ್ಯಾತಿಯನ್ನು ಮತ್ತು ವೈಯಕ್ತಿಕವಾಗಿ ಅವರ ಒಂದು ಪ್ರಭಾವವನ್ನು ಕುಂದಿಸಬೇಕು ಅಂತ ಹೇಳುವಂಥ ಬೇರೆ ಬೇರೆ ಷಡ್ಯಂತ್ರಗಳ ಮೂಲಕ ಬೇರೆ ಬೇರೆ ಹೆಜ್ಜೆಗಳನ್ನು ಹವಣಿಸ್ತಾ ಹೋದರು. ಆದರೆ ಪ್ರತಿ ಹಂತದಲ್ಲಿಯೂ ಕಂಡುಕೊಂಡಂಥದ್ದು ವಿಘ್ನಗಳು ಮಾತ್ರ ಅಂತ ಹೇಳಿದ್ರೆ ವಿಘ್ನ ಸಂತೋಷಿಯ ಮನಸ್ಥಿತಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಒಂದು ಕ್ಷೇತ್ರದ ಬೆಳವಣಿಗೆಯನ್ನು ಸಹಿಸಲಿಕ್ಕಾಗದೆ, ಒಂದು ವ್ಯಕ್ತಿಯ ವ್ಯಕ್ತಿತ್ವದ ವಿರಾಟ ಸ್ವರೂಪವನ್ನು ಅಥವಾ ಯಾವೆಲ್ಲ ಕ್ಷೇತ್ರದಲ್ಲಿ ಮಾದರಿಯಾಗ್ಬೋದು ಅಂತ ಹೇಳುವಂತ ಒಂದು ಮಾದರಿಯನ್ನು ಇಡೀ ದೇಶಕ್ಕೆ ತೋರಿಸಿಕೊಟ್ಟಂತ ವ್ಯಕ್ತಿತ್ವಕ್ಕೆ ಕಳಂಕ ತರಬೇಕು ಅಂತ ಹೇಳುವಂತ ಹುನ್ನಾರ ಮತ್ತು ಷಡ್ಯಂತ್ರಗಳ ಭಾಗವಾಗಿ ಬೇರೆ ಬೇರೆ ಹಂತದಲ್ಲಿ ಕ್ಷೇತ್ರದ ಮತ್ತು ಆ ವ್ಯಕ್ತಿತ್ವವನ್ನು ಕುಸಿಸಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಪಟ್ಟರು. ಆದರೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಮತ್ತು ಬಡವ ದೀನ ದಲಿತರ ಸೇವೆಯನ್ನು ಮಾಡಿದಂಥ ಪುಣ್ಯ ಸಂಚಯ ಇದು ಯಾವುದಕ್ಕೂ ಅವಕಾಶ ಮಾಡಿಕೊಡಲಿಲ್ಲ. ಅದರ ಭಾಗವಾಗಿಯೇ ಬುರುಡೆ ಪ್ರಕರಣಗಳು ಬಂತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಬುರುಡೆಯ ಆಯಾಮಗಳು, ವಿವಿಧ ಆಯಾಮಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ನೀವು ಕಂಡುಕೊಂಡವರು. ಬಾವಿಯನ್ನು ಅಗೆದು ಅದರಲ್ಲಿ ಏನು ಸಿಕ್ಕದಿರುವಾಗ ಅದರ ಬಗ್ಗೆ ಹೇಳಿಕೆಗಳನ್ನು ಹೇಳುವ ರೀತಿಯಲ್ಲಿ 17 ಗುಂಡಿಗಳನ್ನು ತೆಗೆದು ಅವರ ಉದ್ದೇಶಿತವಾದಂಥ ಯಾವುದೇ ಆ ಮೃತದೇಹಗಳು ಅಲ್ಲಿ ಸಿಗಲಿಲ್ಲ ಅಂತ ಹೇಳುವಂಥ ಕಾರಣದಿಂದ ನಿಸ್ತೇಜರಾಗಿ ಬೇರೆ ಯಾವ ಯಾವ ಆಯಾಮದಲ್ಲಿ ಈ ತನಿಖೆಗಳ ಭಾಗವನ್ನು ದಾರಿ ತಪ್ಪಿಸಬಹುದು ಅಂತ ಹೇಳುವಂಥದ್ದು ಅವರವರ ಮನೋ ಇಚ್ಛೆಗೆ ಅನುಸಾರವಾಗಿ ಮಾತನಾಡುವಂಥದ್ದನ್ನು ಮಾತಾಡ್ತಾ ಬಂದರು. ನಾವು ಪ್ರಾರಂಭದ ದಿನದಲ್ಲಿ ಏನು ಇದರ ಷಡ್ಯಂತ್ರದ ಅಥವಾ ಈ ಒಂದು ತಂಡ ಏನಿದೆ, ವಿಘ್ನ ಸಂತೋಷಿ ತಂಡಗಳು ಏನಿದೆ, ಅವರು ಸರ್ಕಾರದ ಸುಪ್ರೀಂ ಕೋರ್ಟ್ನಲ್ಲಿ ಹೋದ್ರು, ಅಲ್ಲಿ ಇದರದ್ದು ತನಿಖೆಗಳಾಗಬೇಕು, 100 ಶವಗಳನ್ನು ಹೂತಾಕಿದೆ ಅಂತ ಹೇಳುವಂಥ ಪ್ರಕರಣದ ಒಂದು ವಿಜೃಂಭಿಸುವಂಥ ರೀತಿಯಲ್ಲಿ ಮಾಡಿಕೊಂಡಾಗ ಇದರದ ಸತ್ಯಾಸತ್ಯತೆಯನ್ನು ತಿಳಿದು ಅಲ್ಲಿಯೂ ತಿರಸ್ಕೃತವಾಗ್ತದೆ. ಆದರೆ ಕರ್ನಾಟಕ ಸರ್ಕಾರದ ಗಮನಕ್ಕೆ ಇದನ್ನು ತಂದು ಸರ್ಕಾರ ಇದನ್ನು ಬಹಳ ಆಸ್ಥೆಯಿಂದ ತಗೊಂಡಿದೆ. ಆಸ್ಥೆಯಿಂದ ತಗೊಂಡು SIT ರಚನೆ ಮಾಡಬೇಕು ಅಂತ ಹೇಳುವಂತಹ ಹಂತಕ್ಕೆ ಬಂದಾಗ ಅದನ್ನು ಕೂಡ ಪ್ರಾರಂಭದಲ್ಲಿ ಏನು ಎದುರಾಳಿ ಅಥವಾ ಏನೋ ನಾವು ತನಿಖೆಗೆ ಒಳಪಡ್ತಾ ಇದ್ದೇವೆ ಅಂತ ಹೇಳುವಂಥ ಸಂಸ್ಥೆ ಆಗ್ಬೋದು, ವ್ಯಕ್ತಿ ಆಗ್ಬೋದು, ತುಂಬಾ ಸಂತೋಷದಿಂದ ಸ್ವಾಗತಿಸಿದೆವು. SIT ರಚನೆಯಲ್ಲಿಯೂ ಕೂಡ ಅವರೇ ಬಯಸಿದಂತ, ಅವರೇ ಅಪೇಕ್ಷೆ ಪಟ್ಟಂತಹ ವ್ಯಕ್ತಿಯನ್ನೇ ಪ್ರಮುಖರನ್ನಾಗಿ SIT ತಂಡದ ರಚನೆಗೆ, SIT ತಂಡದ ತನಿಖಾ ತಂಡಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿದರು. ಅದರ ಒಂದೊಂದು ಅಧಿಕಾರಿಗಳನ್ನು ಗಮನಿಸಿದಾಗ ಬಹಳ ಪರಿಣಾಮಕಾರಿಯಾಗಿ, ಪಾರದರ್ಶಕವಾಗಿ ಕಾನೂನಿಗೆ ಯಾವ ರೀತಿಯೆಲ್ಲ ನ್ಯಾಯ ಕೊಡಬಹುದು ಅಂತ ಹೇಳುವಂಥದ್ದು ಮತ್ತು ತನಿಖೆಯ ಎಷ್ಟು ಆಳಕ್ಕೆ ಈ ತನಿಖೆಯ ವಿಸ್ತಾರವನ್ನು ಮಾಡಬಹುದು ಅಂತ ಹೇಳುವಂಥ ಅನುಭವದ ತಂಡ ತನಿಖೆಯನ್ನು ಮಾಡಿತು.
3923 ಪುಟಗಳ ತನಿಖಾ ವರದಿಯನ್ನು ತಯಾರು ಮಾಡಿ ಅದನ್ನು ಕೋರ್ಟಿಗೆ ಕೊಟ್ಟಿದೆ. ಆದರೆ ನಂತರದ ದಿನದಲ್ಲಿ ಆಗ್ತಾ ಇರುವಂಥದ್ದು ಬೇರೆ. ಸಾರ್ವಜನಿಕರ ಭಾವನೆಗಳಿಗೆ ಘಾಸಿಯನ್ನು ಮಾಡಿ ಕ್ಷೇತ್ರ ಮತ್ತು ಆ ವ್ಯಕ್ತಿತ್ವದ ಬಗ್ಗೆ ಇರುವಂತಹ ಗೌರವ ಭಾವನೆಗಳಿಗೆ ಘಾಸಿ ಮಾಡಿದಂತ ಈ ಷಡ್ಯಂತ್ರದ ತಂಡ ಬೇರೆ ಬೇರೆ ಆಯಾಮಗಳನ್ನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿತು. ಆದರೆ ಜನಮಾನಸಕ್ಕೆ ಒಂದು ನಿರೀಕ್ಷೆ ಇತ್ತು, ಸತ್ಯ ಯಾವಾಗಲೂ ಹೊರಗೆ ಬರ್ತದೆ, ಸತ್ಯ ಯಾವಾಗಲೂ ಶಾಶ್ವತ ಅಂತ ಹೇಳುವಂತ ನಿರೀಕ್ಷೆಯಲ್ಲಿದ್ದಂಥ ಜನಗಳಿಗೆ ಇವತ್ತಿನ ದಿನಗಳಲ್ಲಿ ಸಂಶಯದ ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗಿದೆ. ಏನೋ SIT ತಂಡದ ತನಿಖಾ ವಿಷಯಗಳಿದೆ, ಅದೆಲ್ಲವನ್ನು ಒಂದೊಂದು ವಿಚಾರಣೆಯಲ್ಲಿ ಕೂಡ ಪರಿಪೂರ್ಣವಾಗಿ ಕೊಡ್ತಾ ಇರುವಂತಹ ಒಂದು ಭಾಗದ ತಂಡ, ಇನ್ನೊಂದು ತಂಡ ಏನು ಷಡ್ಯಂತ್ರದ ತಂಡಗಳಿದೆ ಅವರನ್ನು ತನಿಖೆಗೆ ಕೇಳಿದಾಗ ತನಿಖೆಯ ಬಗ್ಗೆ 9-10 ಸಿಟ್ಟಿಂಗ್ ಆಗಿದೆ, ಮತ್ತೆ ಬರ್ಲಿಕ್ಕೆ ಆಗುದಿಲ್ಲ, ಮಾನಸಿಕ ಕಿರುಕುಳ ಕೊಡ್ತಾರೆ ಅಂತ ಹೇಳುವಂತ ಬೇರೆ ಬೇರೆ ಆಯಾಮಗಳಲ್ಲಿ ಅವರೇ ಆಯ್ಕೆ ಮಾಡಿದಂತ, ಅವರೇ ಸಂತೋಷ ಪಟ್ಟಂತ ಅವರ ತನಿಖಾ ತಂಡದ ಬಗ್ಗೆ ಅಪಸ್ವರಗಳನ್ನು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಇದೇ ಮಾಸ್ಕ್ ಮ್ಯಾನ್ ಚಿಹ್ನೆ ಅಂತ ಏನಿದ್ದಾರೆ, ಅವರ ತನಿಖೆ ಪ್ರತಿದಿನದ ತನಿಖೆ ಆದ ಮೇಲೆ ಅವರು ಯಾವ ತಂಡದಲ್ಲಿ ಹೋಗಿ ಬೆರೀತಾ ಇದ್ರು, ಅಲ್ಲಿ ಏನನ್ನು ಹೇಳ್ತಾ ಇದ್ರು, ಅಲ್ಲಿ ತನಿಖಾ ತಂಡದ ಒಂದು ಕಾರ್ಯಬದ್ಧತೆಯನ್ನು ಕೂಡ ಹೇಳಿದಾಗ ಅದಕ್ಕೂ ಸಂತೋಷ ಪಟ್ಟವರು ಅವರು. ಆ ಸಂದರ್ಭದಲ್ಲಿ ಅವರೇ ಹೇಳಿಕೆ ಕೊಡ್ತಾರೆ, ಬಹಳ ಪರಿಣಾಮಕಾರಿಯಾಗಿ ತನಿಖೆಗಳಾಗ್ತಾ ಇದೆ, ಈ ತನಿಖೆಯನ್ನು ಸ್ವಾಗತಿಸ್ತಿದ್ದೇವೆ ಅಂತ. ಆದರೆ ಅದೆಲ್ಲವೂ ವಿಷಮವಾಗಿದೆ, ಅದು ಯಾವುದೂ ಸರಿ ಇಲ್ಲ, ತನಿಖಾ ತಂಡವೇ ಸರಿ ಇಲ್ಲ, ತನಿಖಾ ತಂಡವನ್ನೇ ಬದಲು ಮಾಡಬೇಕು, ಅದನ್ನು ಕೋರ್ಟಿನ ಸುಪರ್ದಿಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳುವಂತ ಹೊಸ ಹೊಸ ರಾಗಗಳನ್ನು ಈಗ ಹಾಕ್ತಾ ಇದ್ದಾರೆ. ಇದು ಸಾರ್ವಜನಿಕರಿಗೆ ಸಂಶಯ ಮೂಡುವಂತ ಹಂತದಲ್ಲಿ ಇದ್ದೇವೆ. ಯಾಕಂತೇಳಿದ್ರೆ ಯಾವಾಗಲೂ ಸಾರ್ವಜನಿಕರಿಗೆ ಒಂದು ನ್ಯಾಯಾಂಗದ ವ್ಯವಸ್ಥೆ ಇರಬಹುದು ಅಥವಾ ಕಾನೂನಿನ ವ್ಯವಸ್ಥೆಯ ಬಗ್ಗೆ ಬಹಳ ಅಪಾರವಾದಂತ ಗೌರವವಿದೆ. ಪರಿಣಾಮಕಾರಿಯಾಗಿ ಸ್ಪಷ್ಟತೆಯಿಂದ ಈ ತನಿಖೆಗಳು ಆಗ್ತಾ ಇದ್ದಂತಹ ಹಂತದಲ್ಲಿ ಪ್ರತಿ ಸಾರ್ವಜನಿಕರಿಗೆ ಅಥವಾ ಈ ವಿಚಾರದಲ್ಲಿ ಆಸಕ್ತಿ ಇರುವವನಿಗೆ ಫಲಿತಾಂಶದ ನಿರೀಕ್ಷೆಯಲ್ಲಿ ಇರ್ತಾನೆ. ಆದರೆ ರಾಜ್ಯ ಸರ್ಕಾರ ಏನು ಮಾತಾಡೋದಿಲ್ಲ. ಅಧಿವೇಶನದ ಸಮಯದಲ್ಲಿ ಗೃಹ ಸಚಿವರು ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ರು ಬಿಟ್ರೆ ಅದರ ಮಧ್ಯಂತರ ವರದಿಯ ಅಥವಾ ಯಾವ ಹಂತದಲ್ಲಿದೆ, ಏನು ಆಗಿದೆ ಅಂತ ಹೇಳುವಂಥದ್ದನ್ನು ಮಾತನಾಡ್ತಾ ಇಲ್ಲ. ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿ ಇರುವಂತವರೇ ಇದು ಷಡ್ಯಂತರದ ಭಾಗ ಅಂತ ಹೇಳುವಂತ ಮಾತನ್ನು ಹೇಳಿದ ಮೇಲೆ ಇದರಲ್ಲಿ ಷಡ್ಯಂತರ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಅಂತ ಹೇಳುವಂಥದ್ದು ಸರ್ಕಾರದ ಮಟ್ಟಕ್ಕೆ ಗೊತ್ತಾಗಿದೆ. ಆದರೆ ಆ ಷಡ್ಯಂತರವನ್ನು ಪರಿಶೋಧನೆ ಮಾಡುವಂತಹ ಪ್ರಯತ್ನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸಾರ್ವಜನಿಕರು ಕೇಳುವಂತಹ ಪರಿಸ್ಥಿತಿ ಆಗಿದೆ. ಎಲ್ಲಿಯೋ ಒಂದು ರೀತಿಯ ತನಿಖಾ ತಂಡದ ವರದಿಯನ್ನು ಅಥವಾ ಸರ್ಕಾರದ ಈ ವಿಚಾರದ ಬಗ್ಗಿನ ಆಸಕ್ತಿಯನ್ನು ಸಂಶಯ ಪಡೆಯುವಂತಹ ದಿನಗಳು ಹತ್ತಿರ ಬಂದಿದೆ. ಯಾಕಂತೇಳಿದ್ರೆ ನಿರಂತರವಾಗಿ 12-13 ವರ್ಷಗಳಿಂದ ಈ ಒಂದು ಬೇಗೆಯಲ್ಲಿ ಬಂದಂತಹ ಗ್ರಾಮಸ್ಥರು ಅಥವಾ ಕ್ಷೇತ್ರದ ಭಕ್ತರು ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಕುತೂಹಲ ಇದೆ. ಸತ್ಯದ ಅಗ್ನಿ ಪರೀಕ್ಷೆ ಆಗ್ತದೆ, ಸತ್ಯ ಹೊರಗೆ ಬರ್ತದೆ ಅಂತ ಹೇಳುವಂಥದ್ದು. ಆದರೆ SIT ತನಿಖೆಗೆ ಬರಲಿಕ್ಕೆ ಹೇಳಿ 10-15 ದಿನಗಳಾದರೂ ಅವರು ಹಾಜರಾಗುವುದಿಲ್ಲ. ನಮ್ಮ ನಿರೀಕ್ಷೆಯಲ್ಲಿದ್ದಂತಹ ಪ್ರಮುಖರ ತಂಡವಾದಂತಹ SIT ಇದರ ಬಗ್ಗೆ ಏನೂ ಪ್ರತಿಕ್ರಿಯಿಸ್ತಾ ಇಲ್ಲ. ಇಲ್ಲಿ ಸಂಶಯ ಬರ್ತಾ ಇದೆ. ಪಾಪದವನಿಗೆ ಒಂದು ಕಾನೂನು, ದೊಡ್ಡವನಿಗೆ ಒಂದು ಕಾನೂನು, ಷಡ್ಯಂತರಿಗೆ ಒಂದು ಕಾನೂನು, ಪ್ರಭಾವಿಗೆ ಒಂದು ಕಾನೂನು, ಅಥವಾ ಎಡಪಂಥೀಯ ಮಾನಸಿಕತೆಯನ್ನು ಹೊಂದಿದಂತಹ ವ್ಯಕ್ತಿಗೆ ಒಂದು ಕಾನೂನು, ಎಲ್ಲಿಯೋ ಸಂಶಯದ ಸುಳಿಗಳು ಕಾಣ್ತಾ ಇದೆ. ಹಾಗಾಗಿ ಸರ್ಕಾರವನ್ನು ಈ ದಿನದಲ್ಲಿ ನಾವು ಕೇಳಲಿಕ್ಕೆ ಬಯಸಿದ್ದೇವೆ. ಯಾಕಂತೇಳಿದ್ರೆ ಆ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಂತಹ SIT ತಂಡದ ರಚನೆಯ ಬಗ್ಗೆ ಬಹಳ ಗೌರವವಿದೆ. ನಾವು ತುಂಬಾ ಸಂತೋಷವಾಗಿ ಸ್ವಾಗತಿಸಿದ್ದೇವೆ. ಯಾಕಂತೇಳಿದ್ರೆ ಅವರ ದಿಟ್ಟ ನಿರ್ಧಾರ, ಅದರ ಜೊತೆಗೆ ಇದೊಂದು ಕ್ಷೇತ್ರ ಮತ್ತು ಜನಗಳ ಭಾವನೆಯ ವಿಷಯ ಆಗಿರುವಾಗ ಇದು ಸ್ಪಷ್ಟವಾಗಿ ಹೊರಗೆ ಬರಬೇಕು, ಪಾರದರ್ಶಕವಾಗಿ ಜನಮಾನಸಕ್ಕೆ ಸತ್ಯದ ಅರಿವಾಗಬೇಕು ಅಂತ ಹೇಳುವಂತ ತೀರ್ಮಾನವನ್ನು ತಗೊಂಡಾಗ ನಾವು ಸ್ವಾಗತಿಸಿದ್ದೆವು. ಆದರೆ ಇಷ್ಟು ದಿನಗಳಾದರೂ ಯಾವುದೇ ಏನು ನಿರೀಕ್ಷೆ ಇದೆ, ಆ ನಿರೀಕ್ಷೆಗೆ ಸರಿಯಾದಂಥ ಪ್ರತಿಫಲಗಳು ಸಿಗ್ತಾ ಇಲ್ಲ. ಯಾವುದೇ ಸ್ಟೇಟ್ಮೆಂಟ್ಗಳಿಲ್ಲ. ಇಡೀ
ಸರ್ಕಾರದ ಬಹಳಷ್ಟು ಪ್ರಭಾವಿಯಾದಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಇದನ್ನು ಷಡ್ಯಂತ್ರ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ ಮೇಲೆ ಷಡ್ಯಂತರದ ತನಿಖೆಗಳು, ಷಡ್ಯಂತರದ ಭಾಗವಾಗಿ ತನಿಖೆಗಳು ಆಗ್ತಾ ಇಲ್ಲ ಅಂತ ಹೇಳುವಾಗ ಎಲ್ಲಿಯೋ ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಕಾಣ್ತಾ ಇದೆ. ಹಾಗಾಗಿ ಸರ್ಕಾರದಲ್ಲಿ ಮತ್ತೆ ನಾವು ಮನವಿ ಮಾಡಿಕೊಳ್ತೇವೆ, ಇದರ ತನಿಖೆಯ ಭಾಗದ 3923 ಪುಟಗಳು ಏನಿದೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಏನು ಸತ್ಯಾಸತ್ಯತೆಯನ್ನು ಆ ತನಿಖಾ ತಂಡ ಕೊಟ್ಟಿದ ಅದನ್ನು ಸಾರ್ವಜನಿಕ ವಲಯಕ್ಕೆ ಮತ್ತು ಏನು ಷಡ್ಯಂತ್ರವನ್ನು ಮಾಡಿದಾರೋ ಅವರಿಗೆ ಸರಿಯಾದ ತಕ್ಕ ಶಿಕ್ಷೆ, ಕಾನೂನಿನ ಶಿಕ್ಷೆ ಆಗುವಂತಹ ದಿನಗಳನ್ನು ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಈ ಎಲ್ಲ ಪ್ರಕರಣಗಳನ್ನು ಹಣೆಯುವಾಗ ಏನು ವಿಲನ್ ಅಂತ ಮಾಡಲಿಕ್ಕೆ ಹೋದ್ರ ಆ ಸಂದರ್ಭದಲ್ಲಿ ಏನಾದರೂ ಕ್ಷೇತ್ರವೋ ಅಥವಾ ವ್ಯಕ್ತಿಯೋ ತನಿಖೆ ಆ ವಿಷಯದಲ್ಲಿ ಏನಾದರೂ ಸಿಕ್ಕಿದ್ರೆ ಇವತ್ತು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಜೃಂಭಿಸುವಂತ ಕಾರ್ಯಗಳು ಮಾಡ್ತಾ ಇದ್ರು. ಆದ್ರೆ ಅದು ಯಾವುದೂ ಆಗ್ಲಿಲ್ಲ ಅಂತ ಹೇಳುವಾಗ ಸ್ಪಷ್ಟ ನಮ್ಮ ನಾಲೆಜೇ ಸರಿ, ತನಿಖಾ ತಂಡ ಸರಿ ಇಲ್ಲ ಅಂತ ಹೇಳುವಂತ ಈ ಸಣ್ಣ 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 ಆರೋಪಗಳನ್ನು ಹೇಳುವ ಮೂಲಕ ತಮ್ಮ ಕಾಲಿಗೆ ಸುತ್ತುವಂತಹ ಬಳ್ಳಿಯನ್ನು ತಪ್ಪಿಸಿಕೊಳ್ಳುವಂತ ಆ ಹಂತದಲ್ಲಿದ್ದಾರೆ. ಹಾಗಾಗಿ ಇದರ ತನಿಖೆಗಳು ಬಹಳ ಸ್ಪಷ್ಟವಾಗಿ ಆಗಬೇಕು, ಇದರ ವರದಿಯನ್ನು ತಕ್ಷಣವಾಗಿ ಕೊಡಬೇಕು ಅಂತ ಹೇಳುವಂಥದ್ದು ಸರ್ಕಾರದಲ್ಲಿ ನಾವು ಕ್ಷೇತ್ರದ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಅದರ ಜೊತೆಗೆ ಸಂಚುಕೋರರು ಯಾರು ಯಾರು ಅಂತ ಹೇಳುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಲಿಟ್ಮಸ್ ಪರೀಕ್ಷೆಯಾಗಿ ಗೊತ್ತಾಗಿದೆ ಯಾರು ಸಂಚುಕೋರರು. ಇದರಲ್ಲಿ ಏನು ಹುದುಗಿದ ಸತ್ಯ ಅಲ್ಲ, ಬಹಿರಂಗವಾದ ಸತ್ಯ ಆಗಿದೆ. ಇದರ ಹಿಂದೆ ಯಾರಿದ್ರು, ಮಾಸ್ಟರ್ ಪ್ಲಾನ್ ಯಾರು, ಕತೆ ಓಡಿಸಿದವರು ಯಾರು, ಆ ಬುರುಡೆಯನ್ನು ತಂದವರು ಯಾರು, ಬುರುಡೆಯನ್ನು ಕೊಟ್ಟವರು ಯಾರು, ಬುರುಡೆಯಿಂದ ಸುತ್ತುವರಿದಂಥದ್ದು ಏನು ಅಂತ ಹೇಳುವಂಥದ್ದು, ಮತ್ತೆ ಇದನ್ನು ವಿಜೃಂಭಣೆ ಮಾಡಿದಂತಹ ಬೇರೆ ಬೇರೆ ಸಾಮಾಜಿಕ ಜಾಲತಾಣದ ಏನು ಇದ್ದಾರೆ ಎಲ್ಲವೂ ಗೊತ್ತಾಗಿದೆ. ಹಾಗಾಗಿ ಈ ಷಡ್ಯಂತರದ ಭಾಗವಾಗಿರುವಂತಹ ಆ ವ್ಯಕ್ತಿಗಳನ್ನು ಕೂಡ ತನಿಖೆಯನ್ನು ಮಾಡಬೇಕು. ಇದರಲ್ಲಿ ಯಾವುದೇ ಪ್ರಭಾವಕ್ಕೆ ಸರ್ಕಾರ ಅಥವಾ ನ್ಯಾಯಾಂಗ ವ್ಯವಸ್ಥೆ ಭಾಗಿಯಾಗಬಾರ್ದು ಅಥವಾ ಒಳಪಡಬಾರ್ದು. ಪಾರದರ್ಶಕವಾದಂತಹ ತನಿಖೆಯಾಗಿ ತಕ್ಕ ಶಾಸ್ತಿಯನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಮತ್ತು ಈ ವಿಷಯದಲ್ಲಿ SIT ಕೂಡ ಮೌನವಾಗಿದೆ ಅಂತ ಹೇಳಿದ್ರೆ ಅದು ಕೂಡ ನಮಗೆ ಸಂಶಯ ಬರ್ತಾ ಇದೆ. ಯಾಕಂದ್ರೆ SIT ಬಗ್ಗೆ ಗೌರವವನ್ನು ಮತ್ತು ನಂಬಿಕೆಯನ್ನು ಇಟ್ಟುಕೊಂಡಂತ ಜನಸಾಮಾನ್ಯರು ನಾವು. ಹಾಗಾಗಿ SITಯ ತನಿಖಾ ತಂಡದಲ್ಲಿಯೂ ಕೂಡ ಇದರ ಬಗ್ಗೆ ಆದಷ್ಟು ಬೇಗ ಪರಿಣಾಮಕಾರಿಯಾದಂತಹ ಇನ್ನಷ್ಟು ತನಿಖೆಯ ಅಗೆತಗಳು ಆಗಬೇಕು, ಸತ್ಯದ ಅನಾವರಣಗಳು ಆಗಬೇಕು ಅಂತ ಹೇಳುವಂತ ನಿರೀಕ್ಷೆಯಲ್ಲಿದ್ದೇವೆ. ಹಾಗಾಗಿ ಇದು ನಮಗೆ ಬರ್ತಾ ಇರುವಂತಹ ಸಂಶಯ ಅಲ್ಲ, ಇಡೀ ಜನಮಾನಸಕ್ಕೆ ಬರ್ತಾ ಇದೆ. ಯಾಕೆ ಇದು ಅಲ್ಲಿಯೇ ನಿಂತಿದೆ, ಏನೂ ವರದಿಗಳಿಲ್ಲ, ಏನೂ ಫಲಿತಾಂಶಗಳಿಲ್ಲ, ಅಥವಾ ಷಡ್ಯಂತ್ರ ರೂಪಿಸಿದವರಿಗೆ ಏನೂ ಶಿಕ್ಷೆಗಳಿಲ್ಲ, ಅಥವಾ ನ್ಯಾಯಾಂಗದ ವ್ಯವಸ್ಥೆಗಳು ಕೂಡ ಪೂರಕವಾಗಿ ಇಲ್ಲ ಅಂತ ಹೇಳುವಂತ ಸಂದೇಹಗಳು ಬರ್ತಾ ಇದೆ. ಹಾಗಾಗಿ ಈ ಸಂದೇಹವನ್ನು ಕ್ಲಿಯರ್ ಮಾಡಲಿಕ್ಕೆ, ಸ್ಪಷ್ಟತೆ ಪಡಿಸಲಿಕ್ಕೆ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ತನಿಖಾ ಸಂಸ್ಥೆಗಳು ಮತ್ತು ಪೊಲೀಸ್ ಇಲಾಖೆ ಆದಷ್ಟು ಕ್ಷಿಪ್ರವಾಗಿ ಇದರ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳುವಂತ ವಿನಂತಿಯನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾಡ್ತಾ ಇದ್ದೇವೆ. ಧನ್ಯವಾದ. ಆಸ್ತಿ ಇಲ್ಲ, ಏನು ತನಿಖಾ ವರದಿಗಳಾಗಿದೆ ಅದನ್ನು ಏನು ಸರ್ಕಾರಕ್ಕೆ, ಕೋರ್ಟಿಗೆ ಮತ್ತು ಸರ್ಕಾರಕ್ಕೆ ಕೊಡ್ತಾರೆ. ಆ ತನಿಖಾ ವರದಿಯ ಪ್ರಕಾರವೇ ತಕ್ಕದಾದಂತಹ ಶಿಸ್ತು ಪರಿಪಾಲನೆ ಮತ್ತು ಶಿಕ್ಷೆಯ ಪರಿಪಾಲನೆ ಆಗಬೇಕು ಅಂತ ಹೇಳುವಂತ ನಿರೀಕ್ಷೆ. ನಾವು ವಿಘ್ನ ಸಂತೋಷಿಗಳಲ್ಲ, ನಾವು ಷಡ್ಯಂತ್ರ ಮಾಡಿದವರಿಗೆ ಅದಾಗಬೇಕು ಇದಾಗಬೇಕು ಅಂತ ಬಯಸುವಂತವರಲ್ಲ. ಆದ್ರೆ ಸಾರ್ವಜನಿಕ ವಲಯ ಒಂದು ತೀರ್ಮಾನ ಮಾಡ್ತಾ ಇದೆ, ಇದು ಈ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ. ಪಾಪದವನಿಗೆ ಒಂದು ಕಾನೂನು, ಶ್ರೀಮಂತನಿಗೆ ಒಂದು ಕಾನೂನು, ಪ್ರಭಾವಿಗೆ ಒಂದು ಕಾನೂನು, ಬೇರೆಯವನಿಗೆ ಒಂದು ಕಾನೂನು. ಈ ಸಂಶಯವನ್ನು ಸ್ಪಷ್ಟಪಡಿಸಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ಮಧ್ಯಂತರ ವರದಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟಿರುವಂತದ್ದು, ತನಿಖೆ ಇನ್ನು ಪೂರ್ಣಗೊಂಡಿದೆ ಅಂತ SIT ಅವರು ಎಲ್ಲೂ ಹೇಳಿಲ್ಲ. ನೀವು ಈಗಲೇ ಕ್ರಮ ಕೈಗೊಳ್ಳಬೇಕು ಅಂತಿದೆ, ತನಿಖೆ ಪೂರ್ಣಗೊಳ್ಳದೆ ಕ್ರಮ ಕೈಗೊಳ್ಳುವಂತದ್ದು ಇನ್ನೊಂದು ಹೇಗೆ ಸಾಧ್ಯ ಆಗ್ತದೆ? ಅಲ್ಲ, ತನಿಖೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ಯಾಕೆ ತನಿಖೆಗೆ ಬರ್ಲಿಕ್ಕೆ ಹೇಳಿದ್ರೆ ಹೆದರ್ತಾ ಇದ್ದಾರೆ?
ಮಾನಸಿಕ ಕಿರುಕುಳ ಅಂತ ಹೇಳುವಂತ ಆ ಕಾರಣವನ್ನು ಹಿಡ್ಕೊಂಡು ಯಾಕೆ ತನಿಖೆಗೆ ಹಿಂದೆ ಜರಿತಾ ಇದ್ದಾರೆ, ಅಲ್ಲಿ ಸಂಶಯದ ಬೀಜ ಹುಟ್ಟುತ್ತಾ ಇದೆ. ಒಬ್ಬ ಪಾರದರ್ಶಕವಾದಂತಹ, ಒಬ್ಬ ಸ್ಪಷ್ಟವಾದಂತಹ ನಿರ್ದೋಷಿ ವ್ಯಕ್ತಿಗೆ ಹೆದರಿಕೆ ಇರಬಾರ್ದು. ಅವನು ತನಿಖೆಗೆ ಯಾವಾಗ ಕರೆದ್ರೂ ಕೂಡ ಹೋಗ್ಬೇಕಾದದ್ದು. ಹಾಗೆ ತನಿಖೆಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳುವಂತ ಪ್ರಶ್ನೆ ಇದು ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಆ ಸಂಶಯವು ಸ್ಪಷ್ಟವಾಗಬೇಕು. ಸರ್ಕಾರ ಇದರ ಬಗ್ಗೆ ಮಧ್ಯಂತರ ವರದಿಯನ್ನಾದ್ರೂ ಕೊಡಬೇಕು, ಏನಾಗಿದೆ, ಯಾವ ಹಂತದಲ್ಲಿದೆ ಅಂತ ಹೇಳುವಂಥದ್ದು. ವರದಿಯನ್ನು ಬಹಿರಂಗಪಡಿಸಬಾರದು SIT ಅವರೇ ಕೇಳ್ಕೊಳ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ. ಈಗ ಹಾಗಿರುವಾಗ ನೀವು ಅದನ್ನು ಬಹಿರಂಗಪಡಿಸಬೇಕು ಅಂದ್ರೆ ಏನೋ ಕಾರಣ ಇರ್ಬೋದಲ್ಲ ಅವ್ರು ಹಾಗೆ ಕೇಳಬೇಕಾದ್ರೆ. ಕಾರಣಗಳಿರ್ಬೋದು, ಆದರೆ ಸಾರ್ವಜನಿಕ ಭಾವನೆಗಳಿಗೆ ಘಾಸಿಯಾದದ್ದನ್ನು ಸ್ಪಷ್ಟಪಡಿಸಬೇಕು, ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರವೂ ಕೂಡ ಅದರ ಕರ್ತವ್ಯವನ್ನು ತೆಗೆದುಕೊಳ್ಬೇಕು. ಸರ್ಕಾರವೂ ಕೂಡ ಇದನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕು. ನಾವು ಎಲ್ಲಿಯೂ SITಯ ತನಿಖಾ ವರದಿಯನ್ನು ಕೊಡಿ ಅಂತ ನಾವು ಕೇಳಲಿಲ್ಲ. ಅವರುಗಳು ಕೇಳಿದ್ದಾರೆ. ಹಾಗಾದ್ರೆ ಅವರಿಗೆ ಇದರಲ್ಲಿ ಸಂಶಯ ಇದೆಯಾ, ಅಥವಾ ಬೇರೆ ಬೇರೆ ಇನ್ನೂ ಷಡ್ಯಂತ್ರವನ್ನು ಹೂಡ್ಲಿಕ್ಕೆ ಏನಾದರೂ ಹೊಸ ಜಾಲವನ್ನು, ಹೊಸ ನಾಟಕವನ್ನು ಏನಾದರೂ ತಯಾರು ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದಾರಾ ಅಂತ ಹೇಳುವಂತ ಕೂಡ ನಮಗೆ ಸಂದೇಹ ಬರ್ತಾ ಇದೆ. ಅವರಿಗೆ ವರದಿ ಪ್ರತಿ ಕೊಡ್ಲಿಲ್ಲ, ಈಗ ಬಹಿರಂಗಪಡಿಸಬಾರ್ದಂತೆ ವರದಿ ಪ್ರತಿ ಕೊಟ್ಟಿಲ್ಲ. ಅವರಿಗೆ ಕೊಟ್ಟಿದ್ದಾರೆ, ಕೆಲವು ಕೊಡ್ತಾ ಅಂತ ಹೇಳಿದ್ದಾರೆ ಅಂತ ಕೆಲವು ಮಾತ್ರ. ಆದ್ರೆ ಅದು ಬಹಿರಂಗಪಡಿಸುವುದು ಹೇಗೆ ಅಂತ ಮಧ್ಯಂತರ ವರದಿ. ನಮ್ಮ ನಿರೀಕ್ಷೆ ಇರುವಂಥದ್ದು ಸತ್ಯಾಸತ್ಯತೆಯ ಅನಾವರಣ ಆಗಬೇಕು. ಸಾರ್ವಜನಿಕ ವಲಯದಲ್ಲಿ ಏನು 12 ವರ್ಷಗಳಿಂದ ಮತ್ತು ಈ ಬುರುಡೆ ಪ್ರಕರಣಗಳು ಪ್ರಾರಂಭ ಆದಲ್ಲಿನಿಂದ ಏನು ಊಹಾಪೋಹಗಳು ಅಥವಾ ಕಪೋಲ ಕಲ್ಪಿತವಾದಂಥ ವಿಚಾರಗಳು ನಡೀತಾ ಇದೆಯೋ ಅದಕ್ಕೆ ಒಂದು ಪೂರ್ಣ ಬಿಂದು ಇಡುವಂತ ಕಾರ್ಯ ಸರ್ಕಾರದಿಂದ ಅಥವಾ ತನಿಖಾ ತಂಡದ ವರದಿಯಿಂದ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಆಶಯ. ನಾವು ಅರ್ಜೆಂಟ್ ಮಾಡ್ತಾ ಇಲ್ಲ, ಆದ್ರೆ ನಮಗೆ ಸಂದೇಹಗಳು ಪ್ರಾರಂಭ ಆಗಿದೆ. ನಾವು ಅರ್ಜೆಂಟ್ ಮಾಡ್ತಾ ಇಲ್ಲ, ಅದೇ ಸಂಶಯಗಳಿಗೆ ನಮಗೆ ಮೂಡ್ತಾ ಇದೆ. ತನಿಖಾ ತಂಡ ಅವರು ಬರದಿದ್ರು ಸುಮ್ಮನೆ ಇರ್ತಾರೆ ಅಥವಾ ಏನೇ ಆಕ್ಷನ್ಗಳಿಲ್ಲ. ಅಲ್ಲ, ನಾನು ಒಂದು ಭಾಗ ಅದು, ಇನ್ನೊಂದು ಅವರ ಬೇರೆ ಬೇರೆ ಹೇಳಿಕೆಗಳು ಕೂಡ ಇದಕ್ಕೆ ಸಂಶಯಕ್ಕೆ ಕಾರಣ ಆಗ್ತದೆ. ಅವರ ದಿನಕ್ಕೊಂದು ಹೇಳಿಕೆ ಅಥವಾ ದಿನಕ್ಕೆ ಒಂದು ಹೇಳಿಕೆಯನ್ನು ಬೇರೆ ಬೇರೆ ರೂಪದಲ್ಲಿ ಮಾಡುವಂಥದ್ದು ಮತ್ತು ತನ್ನನ್ನು ಸುತ್ತಕೊಳ್ತದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಅದನ್ನು ಬಿಡಿಸುವಂತ ಜಾಣ್ಮೆಯ ಹೇಳಿಕೆಗಳನ್ನು ಕೊಡುವಾಗ ಎಲ್ಲಿಯೋ ಸಂಶಯಕ್ಕೆ ಎಡೆ ಮಾಡ್ತಾ ಇದೆ ಅಂತ ಹೇಳುವಂತ ಅಥವಾ ಕೋರ್ಟಿಗೆ ಯಾಕೆ ಹೋಗ್ಬೇಕು? ನೀವು ಹೇಳಿದಾಗೆ ಕೊಟ್ಟರೆ ಒಂದು FIR ಅನ್ನು ರದ್ದು ಮಾಡಬೇಕು ಅಂತ ಕೊಟ್ಟಿದ್ದಾರೆ. 39/25 ಅದನ್ನು ರದ್ದು ಮಾಡಬೇಕು ಅಂತ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ ಅವರು. ಅದರಲ್ಲಿ ಅವರನ್ನು ಆರೋಪಿ ಮಾಡಿದ ಬಗ್ಗೆ ಅವರು ರದ್ದು ಅಂತ ಕೇಳಿ. ಅಲ್ಲ, ಯಾವುದೇ ಇರ್ಬೋದು. ಈಗ ತನಿಖೆ ಆಗ್ಬೇಕು ಅಂತ ಯಾರು ಶುರು ಮಾಡಿದ್ದು? ಅವರೇ ಅಲ್ವಾ? ಅವರು ಆರೋಪಿ ಹೌದಾ ಅಂತ ಹೇಳುವಂಥದ್ದು ಎಲ್ಲ ವರದಿಗಳು ಕಂಪ್ಲೀಟ್ ಆದ ಮೇಲೆ ಬರ್ತದಲ್ವಾ? ಅವರಿಗೂ ಹಾಗಾದ್ರೆ ಯಾವ ಆತುರತೆ? ಅವರಿಗೂ ಆತುರತೆಯನ್ನು ನೋಡಿದಾಗ ನಮಗೂ ಸಂಶಯ ಆಗ್ತದೆ, ಇಡೀ ಜನಮಾನಸಕ್ಕೆ ಸಂಶಯ ಆಗ್ತಾ ಇರುವಂಥದ್ದು. ಅವರು ಅವರ ವಾದ ಅಂತ ಹೇಳಿದ್ರೆ ನಾವು ಮಾಧ್ಯಮದಲ್ಲಿ ತಿಳ್ಕೊಂಡಾಗ SITಯ ನೋಟಿಸ್ಗಳು, ವಿಚಾರಣೆಗಳು ನಮಗೆ ಮಾತ್ರ, ಎಲ್ಲ ದಿಕ್ಕುಗಳಿಗೂ ಅದೇ ರೀತಿ ಹೋಗ್ತಾ ಇಲ್ಲ. ನಮ್ಮನ್ನು ಎಷ್ಟೋ ಬಾರಿ ಕರೆದಿದ್ದಾರೆ ಅಂತ ಅವರ ಅಂಕಿಅಂಶ ಕೂಡ ಹೇಳಿದ್ದಾರೆ. ಎಷ್ಟೋ ಸಲ ಆಗಿದೆ. ಮತ್ತೆ ನಮ್ಮನ್ನು ಮಾತ್ರ ಯಾಕೆ ಕರೀತಾರೆ? ಈ ತನಿಖೆಗೆ ಸಂಬಂಧಪಟ್ಟವರು ಯಾರು, ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಈ ತೀರ್ಮಾನವನ್ನು SITಯ ತಂಡ ಮಾಡ್ತಾ ಇರುವಂತದ್ದು. SITಯ ತಂಡ ಅವರು ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ಅಥವಾ ಏನೆಲ್ಲ ಆರೋಪಿಗಳಂತ ಹೇಳುವಂತದ್ದು ಮಾಡಿದಾರೋ ಅವರೆಲ್ಲರ ತನಿಖೆಗಳು ಆಗಿದೆ. ಅದಕ್ಕೆ ಪರಿಣಾಮಕಾರಿಯಾಗಿ SIT ತಂಡ ಯಾವ ಹೊತ್ತಿನಲ್ಲಿ ಹೇಳಿದರೆ ಆ ಹೊತ್ತಿಗಿಂತ ಅರ್ಧ ಗಂಟೆ ಮುಂಚೆಯೇ ಹೋಗಿ ತನಿಖೆಗೆ ಭಾಗವಹಿಸಿದ್ದಾರೆ, ತನಿಖೆಯಲ್ಲಿ ಪಾಲ್ಗೊಂಡಿದ್ದಾರೆ, ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಭಾಗದ ತಂಡ ತನಿಖೆಗೆ ಪೂರಕವಾಗಿದೆ, ಇನ್ನೊಂದು ಭಾಗದ ತಂಡ ಇಲ್ಲ ಅಂತ ಹೇಳುವಾಗ ಇಲ್ಲಿ ಸಂಶಯ ಹುಡ್ತಾ ಇರುವಂತದ್ದು. ಬೇಸಿಕಲಿ SIT ತನಿಖೆ ಸರಿಯಾಗಿ ನಡೆಯುತ್ತಿದೆಯಾ? SIT ಮೇಲೆ ನಿಮಗೆ ನಂಬಿಕೆ ಇದೆಯಾ? ಅದು ಮುಂದುವರಿಬೇಕು ಅಂತ ಎಲ್ಲ ಸಂಪೂರ್ಣವಾದ ತನಿಖೆ ನಡೆಸಬೇಕು ಅಂತ ಹೇಳ್ತೀರಾ? ಏನು ನಮಗೆ SITಯನ್ನು ರಚನೆಯಾದಂತಹ ಪ್ರಾರಂಭದ ದಿನದಲ್ಲಿ ಅದನ್ನು ಸ್ವಾಗತಿಸಿದ್ದೇವೆ, ಇವತ್ತು ಕೂಡ ಸ್ವಾಗತಿಸುತ್ತಿದ್ದೇವೆ. ಅದರ ಬಗ್ಗೆ ತುಂಬಾ 200% ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇವೆ. ಆದರೆ ಹಂತಗಳಲ್ಲಿ ತನಿಖೆಗಳ ಇದರಲ್ಲಿ ಸ್ವಲ್ಪ ಡಿಲೇ ಆಗುವಾಗ ಸಂಶಯಗಳು ಸಾರ್ವಜನಿಕರು ಮಾತನಾಡ್ತಿದ್ದಾರೆ. ಅದಕ್ಕೆ ಆಸ್ಪದ ಕೊಡಬಾರದು. SIT ಇನ್ನಷ್ಟು ಕ್ರಿಯಾಶೀಲವಾಗಿ ತನಿಖೆ ಮಾಡಬೇಕು ಅಂತ ಹೇಳುವಂತ ಆಶಯ ನಮ್ದು. ಮೊನ್ನೆ ಕೊಟ್ಟಿದ್ದಾರೆ, ಮುಂದಿನ ಅಧಿವೇಶನದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು
ಅದ್ರ ಬಗ್ಗೆ ಖಂಡಿತ ನಾವು ನಿರೀಕ್ಷಿಸ್ತಿದ್ದೇವೆ. ನಮಗೆ ಸರ್ಕಾರ ಮಾತನಾಡಬೇಕು. ಇದೊಂದು ಕೇವಲ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಇದೊಂದು ರಾಷ್ಟ್ರೀಯ ಅಥವಾ ಒಂದು ಸೈದ್ಧಾಂತಿಕವಾದ ಅಥವಾ ಒಂದು ಧರ್ಮದ ನಂಬಿಕೆಯ ವಿಚಾರ ಆಗಿರುವಾಗ ಭಾವನೆಗಳ ವಿಚಾರ. ಹಾಗಾಗಿ ಸರ್ಕಾರ ಇದಕ್ಕೆ ಸರಿಯಾದ ಏನು ವರದಿ ಇದೆ ಅಥವಾ ಉತ್ತರವನ್ನು ಕೊಡುವಂಥದ್ದನ್ನು ತುಂಬಾ ನಿರೀಕ್ಷೆ ಮಾಡ್ತೇವೆ. ಆದಷ್ಟು ಬೇಗ ಅದನ್ನು ಸ್ವೀಕಾರ ಮಾಡ್ತೇವೆ.